ಎಲ್ರಿಗೂ ನಮಸ್ಕಾರ. ಏಕಲವ್ಯ ಕೋಚಿಂಗ್ ಕ್ಲಾಸಸ್ ಬನಹಟ್ಟಿಗೆ ಸ್ವಾಗತ. 2025ನೇ ಸಾಲಿನ ನವೋದಯ ಶಾಲೆಗೆ 8 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಆಯ್ಕೆಯಾಗಿದ್ದು, ಇದೇ ಏಪ್ರಿಲ್ 2, 2026ರಂದು ಸಮ್ಮರ್ ಕ್ಯಾಂಪ್ ಕೂಡ ಸ್ಟಾರ್ಟ್ ಆಗೋದಿದೆ ರೀ. ಹಾಗಾದರೆ ಇವತ್ತಿನ ದಿನ ನಡೆದಂತಹ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ನಾವು ಡಿಸ್ಕಷನ್ ಮಾಡೋಣ. ಹಾಗಾದರೆ ನಾವು ಇವತ್ತು ತೆಗೆದುಕೊಂಡಂತಹ ಸಿರೀಸ್ ಯಾವುದು ಅಂದರೆ ಸಿ ಸಿರೀಸ್. ಸೊ ಮೊದಲನೇ ಪ್ಯಾಸೇಜ್ ಏನು ಅಂತ ನೋಡೋದಾದ್ರೆ, ಸೊ ಪ್ಯಾಸೇಜ್ ಮೊದಲನೇದಾಗಿ ನೋಡ್ತಾ ಇರೋದು ಮೊದಲನೇ ಪ್ಯಾಸೇಜ್ ಯಾವುದು ಅಂದರೆ, ಸೋನಮ್ ವಾಸ್ ಸ್ಟೇರಿಂಗ್ at the new cycle on display at the shop. She was amazed to see the new shiny red cycle. Her father noticed it and said to her, "Come along, we need to get going." Sonam had a last look at the cycle and followed her father. She went to bed thinking about the shiny red cycle. The next day she kept talking about her cycle to her friends in school. When she turned home, she noticed a new cycle parked near the gate. She screamed in joy, calling out of her mother. Her parents came out smiling and told her that it was her birthday gift and gave her the cycle. Sonam was delighted and hugged her parents happily. So ಮೊದಲನೇ ಪ್ಯಾಸೇಜ್ ಇರೋದು ಈ ರೀತಿಯಾಗಿದೆ. ಕ್ವಶನ್ಸ್ ಏನೇನು ಅದಾವ ಅಂತ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ 61th ಕ್ವಶನ್ ಏನಂದ್ರೆ, ಸೋನಮ್ ವೆಂಟ್ ವಿತ್ ಹರ್ ಡ್ಯಾಶ್ ಟು ಅ ಶಾಪ್. ಮೊದಲನೇ ಕ್ವಶನ್ ಏನದೆ ಅಂದ್ರೆ, ಸೋನಮ್ ವೆಂಟ್ ವಿತ್ ಹರ್ ಡ್ಯಾಶ್ ಟು ಅ ಶಾಪ್. ಸೊ ಸೋನಮ್ಮು ಯಾರ ಜೊತೆ ಒಂದು ಶಾಪಿಗೆ ಹೋದ್ಲು ಅಂತ ಕೇಳಿದಾರ್ರಿ. ಹಂಗಾದ್ರೆ ಆನ್ಸರ್ ಏನೈತ್ರಿ, ಏನಾಗತ್ರೆ B2 ಆಗತ್ತ. ಸೋನಮ್ ಹೋಗಿದ್ದು ಅವರ ತಂದೆ ಜೊತೆ, ಎಲ್ಲಿಗೆ, ಶಾಪ್ಗೆ. ನೆಕ್ಸ್ಟ್, ಸೋನಮ್ ವಾಸ್ ಅಟ್ರಾಕ್ಟೆಡ್ ಬೈ ದ ಶೈನಿ ಡ್ಯಾಶ್ ಸೈಕಲ್ ಇನ್ ದ ಶಾಪ್. ಸೋನಮ್ಮು ಏನ್ ನೋಡಿ ಅಟ್ರಾಕ್ಟ್ ಆಗ್ತಾಳು, ಯಾವ ಬಣ್ಣದ ಸೈಕಲ್ ಅನ್ನ ನೋಡಿ ಅಟ್ರಾಕ್ಟ್ ಆಗ್ತಾಳು ಅಂತ ಕ್ವಶನ್ ಐತ್ರಿ. ಸೊ ಹಾಗಾದ್ರೆ ರೈಟ್ ಆನ್ಸರ್ ಏನಾಗಿರತ್ರಿ, ರೆಡ್. ಸರ್ ಆಲ್ರೆಡಿ ಪ್ಯಾಸೇಜ್ ಒಳಗೆ ಏನ್ ಮಾಡ್ಯಾರಿ, ಮೆನ್ಷನ್ ಮಾಡ್ಯಾರ. ಸೊ ಅವಳು ಹೋಗ್ತಿರ್ಬೇಕಾದ್ರೆ ಒಂದು ರೆಡ್ ಶೈನಿ ಸೈಕಲ್ ಅನ್ನ ನೋಡಿ ಅಟ್ರಾಕ್ಷನ್ ಆದ್ಲು ಅಂತ ಹೇಳಿರೋದ್ರಿಂದ ಸೊ ಇಲ್ಲಿ ಆನ್ಸರ್ ಕೂಡ ಏನಾಗಿರತ್ರಿ, ರೆಡ್ ಆಗಿರತ್ತ. ಇಲ್ಲಿ ನೋಡಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸೊ ನಮ್ಮ ಸ್ಟೂಡೆಂಟ್ಸ್ಗಳು ಟಿಕ್ ಮಾಡಿರೋದು ಆಗಿರತ್ರಿ. ಹಾಗಾಗಿ ಪರ್ಟಿಕ್ಯುಲರ್ ಆನ್ಸರ್ ಏನಿರತ್ತಲ್ಲ ನಾವು ಅದನ್ನ ಟಿಕ್ ಮಾಡ್ತಾ ಹೋಗ್ತೀವಿ ನೋಡಿ. ನೆಕ್ಸ್ಟ್ ಕ್ವಶನ್, ಇದೇ ಪ್ಯಾಸೇಜ್ ಅಲ್ಲಿ ಬಂದಿರುವಂತ ನೆಕ್ಸ್ಟ್ ಕ್ವಶನ್ 63. ಸೋನಮ್ ಪೇರೆಂಟ್ಸ್ ಪ್ರೆಸೆಂಟೆಡ್ ಹರ್ ದ ನ್ಯೂ ರೆಡ್ ಸೈಕಲ್. ಸೋನಮ್ ಪೇರೆಂಟ್ಸ್ ಯಾಕೆ ಆಕಿಗೆ ಆ ಒಂದು ಪ್ರೆಸೆಂಟೇಶನ್ ಕೊಡ್ತಾರು ಅಂತ ಹೇಳ್ತಾರ, ಅಂದ್ರೆ ಉಡುಗೊರೆನ ಕೊಡ್ತಾರು. ಆಪ್ಷನ್ ನೋಡ್ರಿ, ಹ್ಯಾಸ್ ಹರ್ ಬರ್ತ್ಡೇ ಗಿಫ್ಟ್, ಫಾರ್ ಹರ್ ಸಕ್ಸಸ್ ಇನ್ ದ ಎಕ್ಸಾಮ್, ಬಿಕಾಸ್ ಶಿ ಲೈಕ್ಡ್ ಇಟ್, ಬಿಕಾಸ್ ಶಿ ಡಿಡ್ ನಾಟ್ ಗಿವ್ ಅ ಸೈಕಲ್. ಸೊ ಕ್ಲಿಯರ್ ಆಗಿ ಅಲ್ಲಿ ಮೆನ್ಷನ್ ಮಾಡ್ಯಾರಿ ಪ್ಯಾಸೇಜ್ ಒಳಗೆ ಏನಂತ, ಹ್ಯಾಸ್ ಹರ್ ಬರ್ತ್ಡೇ ಗಿಫ್ಟ್. ಸೊ ನಿಮ್ಗೆ ಇಲ್ಲಿ ಕಾಣ್ತೈತ್ರಿ ಅದ ಹರ್ ಬರ್ತ್ಡೇ ಗಿಫ್ಟ್ ಅಂತ ಅವರು ಮೆನ್ಷನ್ ಮಾಡ್ಯಾರಿ. ಹಾಗಾದ್ರೆ ಆನ್ಸರ್ ಕೂಡ A1 ಆಗತ್ತ. 65. ದ ವರ್ಡ್ ಅಮೇಜ್ಡ್ ಮೀನ್ಸ್ ದ ಸೇಮ್ ಹ್ಯಾಸ್. ಅದರಂತೆ ಸೇಮ್ ಹ್ಯಾಸ್ ಮೀನಿಂಗ್ ಏನ್ರಿ, ಸಿನೋನಿಮ್ ಅಂತ ಹೇಳ್ತೀವಿ. ಸೊ ಸೇಮ್ ಹ್ಯಾಸ್ ಅಂದ್ರೆ ಸಿನೋನಿಮ್ ಅಂತ ಹೇಳಬೇಕು. ಸೊ ಅಮೇಜ್ಡ್ ದ ಸಿನೋನಿಮ್ ಏನಾಗಿರತ್ತೆ, ರಿಮೆಂಬರ್ಡ್. ರಿಮೆಂಬರ್ ಅಂದ್ರೆ ನೆನಪು ಮಾಡ್ಕೊಳ್ಳೋದು. ಸರ್ಪ್ರೈಸ್ಡ್ ಆಶ್ಚರ್ಯ, ಶಾಕ್ಡ್ ಆಘಾತ, ಅಫೇರ್ಡ್. ಸೊ ಇಲ್ಲಿ ಯಾವ್ದು ಆಗಿರತ್ತ ಅಂತ ನೋಡೋದಾದ್ರೆ ಸರ್ಪ್ರೈಸ್ಡ್ ಆಗಿರತ್ರಿ. ಯಾವ್ದಾಗಿರತ್ರಿ, ಸರ್ಪ್ರೈಸ್ಡ್ ಆಗಿರತ್ತ ಆನ್ಸರ್. ಸೇಮ್ ಸಿನೋನಿಮ್. ನೆಕ್ಸ್ಟ್ ಪ್ಯಾಸೇಜ್, ಸೆಕೆಂಡ್ ಪ್ಯಾಸೇಜ್. ಟುಡೇ ಗಿಯಾಂಟ್ pandas are found only in the bamboo forests of central China and in a small numbers of in Tibet. Bamboo forests provide them food, shelter as well as safety. Giant pandas spend most of their time wandering in the bamboo forest, chewing bamboo shoots as they feed only on bamboo shoots and
that too in huge quantities there isn't always enough food for them. Due to excessive hunting and destruction of their natural habitat, these exotic animals are nearing extinction. They can be seen only in zoos, where it is not an easy thing to take care of giant pandas because it would be difficult to find food to feed them. ಸೊ ಇದು ನಮ್ಮ ಎರಡನೇ ಪ್ಯಾಸೇಜ್ ಆಗಿರತ್ರಿ. ಇದರಿಂದ ಯಾವ ರೀತಿಯಾದಂಥ ಕ್ವಶನ್ಸ್ಗಳನ್ನ ಅವರು ಅರೈಸ್ ಮಾಡಿದ್ದಾರೆ ಅಂತ ನಾವು ನೋಡೋಣ್ರಿ. 66 ಕ್ವಶನ್, ವೈ ಈಸ್ ಡಿಫಿಕಲ್ಟ್ ಟು ಟೇಕ್ ಕೇರ್ ಆಫ್ ಅ ಗಿಯಾಂಟ್ ಪಾಂಡಾ ಇನ್ ಅ ಝೂ. ಸೊ ಇದರ ಮೋಸ್ಟ್ ನಿಯರ್ ಆನ್ಸರ್ ಯಾವ್ದಾಗತ್ತಂದ್ರ ರೀ, ಇಟ್ ಈಸ್ ಡಿಫಿಕಲ್ಟ್ ಟು ಫೈಂಡ್ ಎನಫ್ ಫುಡ್ ಟು ಫೀಡ್ ದೆಮ್ ಆಗತ್ರಿ. 67 ಕ್ವಶನ್, ವಾಟ್ ಈಸ್ ದ ಸ್ಟೆಫಲ್ ಫುಡ್ ಆಫ್ ಗಿಯಾಂಟ್ ಪಾಂಡಸ್. ಸೊ ಅದರ ಸ್ಟೆಫಲ್ ಫುಡ್ ಯಾವ್ದಾಗಿರತ್ತೆ ಅಂತ ಕೇಳ್ಯಾರಿ, ಬಂಬೂ ಶೂಟ್ಸ್. ಸೊ ಯಾವ್ದ್ರಿ, ಬಂಬೂ ಶೂಟ್ಸ್ ಆಗಿರತ್ರಿ ಆನ್ಸರ್. ನೆಕ್ಸ್ಟ್ 68th question, why is this exotic animal nearing extinction. ಸೊ ಇದರ ಪರ್ಟಿಕ್ಯುಲರ್ ಆನ್ಸರ್ ಏನಾಗಿರತ್ತೆ ಅಂದ್ರೆ B2 ಆಗಿರತ್ತ. ಡ್ಯೂ ಟು ಎಕ್ಸೆಸಿವ್ ಹಂಟಿಂಗ್ ಅಂಡ್ ಡೆಸ್ಟ್ರಕ್ಷನ್ ಆಫ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್ ಅನ್ನೋದು ಇದರ ಆನ್ಸರ್ ಆಗಿರತ್ತೆ. ನೆಕ್ಸ್ಟ್ 69th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಈಸ್ ಆನ್ ಆಂಟೋನಿಮ್ ಆಫ್ ಗಿಯಾಂಟ್. ಸೊ ಗಿಯಾಂಟದ ವಿರುದ್ಧಾರ್ಥಕ ಪದವನ್ನ ಕೇಳ್ಯಾರಿ. ಹಾಗಾದ್ರೆ ಇದು ಪಾಸಿಟಿವ್ ಇರೋದ್ರಿಂದ ಸೊ ಅಪೋಸಿಟ್ ಇರೋದನ್ನ ಹೇಳಬೇಕು. ಬಿಗ್, ಲಾರ್ಜ್, ಲಾಂಗ್ ಇದು ಅದಕ್ಕೆ ನಿಯರ್ ಆಗಿರುವಂತ ವರ್ಡ್ಸ್ ಆಗಿರ್ತಾವ್ರಿ. ಸೊ ಗಿಯಾಂಟ್ ಅನ್ನೋದು ಬಿಗ್ ಅನ್ನೋ ಮೀನಿಂಗ್ ಕೊಡ್ತೈತ್ರಿ. ಹಾಗಾದ್ರೆ ಅಪೋಸಿಟ್ ಕೇಳಿರೋದ್ರಿಂದ ಇಲ್ಲಿ ಆನ್ಸರ್ ಏನಾಗತ್ರಿ, ಟಿನಿ ಅನ್ನೋದು ಆನ್ಸರ್ ಆಗತ್ರಿ. ಸೊ ನೆಕ್ಸ್ಟ್ ಕ್ವಶನ್, ಝೂ ಈಸ್ ಅ ಪ್ಲೇಸ್ ವೇರ್. ಝೂ ಅನ್ನೋದು ಒಂದು ಪ್ಲೇಸ್, ಅದರ ಮೀನಿಂಗ್ ಅಂತ ತಿಳ್ಕೊರಿದ. ಸೊ ಇದ್ರ ಝೂ ಮೀನಿಂಗ್ ಹೇಳ್ಬೇಕಿಲ್ಲಿ ಏನಾಗತ್ತಂದ್ರ, ಅನಿಮಲ್ಸ್ ಅಂಡ್ ಬರ್ಡ್ಸ್ ಆರ್ ಕೆಪ್ಟ್ ಇನ್ ಎನ್ಕ್ಲೋಸರ್ ಅಂಡ್ ಕೇಜಸ್. ಸೊ ಇದು ಇದರ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಪ್ಯಾಸೇಜ್ 3 ಯಾವುದು ಅಂದ್ರೆ ಪ್ಯಾಸೇಜ್ ನಂಬರ್ 3. ಇದನ್ನ ನೋಡ್ರಿ. ಫ್ಲವರ್ಸ್ ಆರ್ ಯೂಸ್ಫುಲ್ ಟು ಅಸ್ ಇನ್ ಮೆನಿ ವೇಸ್. ಫ್ಲವರ್ಸ್ ಕಮ್ ಇನ್ ಡಿಫರೆಂಟ್ ಕಲರ್ಸ್ ಅಂಡ್ ಶೇಪ್ಸ್. They are a symbol of beauty. Flowers are used in religious worship. Buckets of flowers are given to show love and appreciation. Flowers are strung as garlands and used to adorn deities and honor celebrities. Flowers are arranged in vases to add beauty to our living environment. Flowers have practical uses too. They are used to make perfumes, tea and cosmetic products. Certain flowers are used as medicine. In short, flowers are important because they have a positive impact on the body and the mind. ಸೊ ಇಲ್ಲಿ ಇದಿಷ್ಟು ಮೂರನೇ ಪ್ಯಾಸೇಜ್ ಆಗಿರುತ್ತೆ. ಇದ್ರ ಮೇಲೆ ಯಾವ ರೀತಿ ಆಗಿರುವಂತ ಕ್ವಶನ್ಸ್ಗಳು ಅದಾವು ಅನ್ನೋದನ್ನ ನೋಡೋಣ. ಫ್ಲವರ್ಸ್ ಆರ್ ಡ್ಯಾಶ್ ಟು ಅಸ್ ಇನ್ ಮೆನಿ ವೇಸ್. ಫ್ಲವರ್ಸ್ ಆರ್ ಡ್ಯಾಶ್ ಟು ಅಸ್ ಇನ್ ಮೆನಿ ವೇಸ್. ಸೊ ಇಲ್ಲಿ ಆನ್ಸರ್ ಏನಾಗಿರುತ್ತೆ ಅಂದ್ರೆ ರೀ, ಯೂಸ್ಫುಲ್. ಸೊ ಮೆನಿ ವೇಸ್ ಅಂದ್ರ ಇಲ್ಲಿ ಯೂಸ್ಫುಲ್ ಆಗಿ ನಾವು ಮೆನಿ ವೇಸ್ ಮೂಲಕ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ಅಂತ ಆನ್ಸರ್ ಬರ್ತದ್ರಿ. 72ನೇ, ಫ್ಲವರ್ಸ್ ಆರ್ ಫೌಂಡ್ ಇನ್ ಡಿಫ್ರೆಂಟ್ ಕಲರ್ಸ್ ಅಂಡ್ ಶೇಪ್. ಸೊ ನೆಕ್ಸ್ಟ್ ಕ್ವಶನ್, ದ ಪ್ರಾಕ್ಟಿಕಲ್ ಯೂಸಸ್ ಆಫ್ ಫ್ಲವರ್ಸ್ ಆರ್. ಸೊ ಪ್ರಾಕ್ಟಿಕಲ್ ಯೂಸಸ್ ಬಗ್ಗೆ ಕೇಳತ್ತಾರಿ. ಏನಾಗತ್ತಂದ್ರ ಆನ್ಸರು, ಮೇಕಿಂಗ್ ಟೀ, perfumes and cosmetic products. Next 74,
dash flowers are used to make medicines. So all, some, colorful, small. ಇಲ್ಲಿ ಸರ್ಟೈನ್ ಮೀನಿಂಗ್ ಏನ್ ಕೊಡತ್ತಂದ್ರ ರೀ ಸಮ್ ಅನ್ನೋ ಮೀನಿಂಗ್ ಕೊಡ್ತೈತ್ರಿ. ಅದಕ್ಕೆ ಆನ್ಸರ್ ಏನಾಗ್ತೈತ್ರಿ ಸಮ್ ಅನ್ನೋದು ಆಗಿರತ್ತೆ. ನೆಕ್ಸ್ಟ್ 75 ಕ್ವಶನ್. ದ ವರ್ಡ್ ಇಂಪ್ಯಾಕ್ಟ್ ಮೀನ್. ವರ್ಡ್ ಇಂಪ್ಯಾಕ್ಟ್ ಮೀನ್ ಏನ್ ಕೇಳ್ರಿ. ಇಂಪ್ಯಾಕ್ಟ್ ಮೀನ್ ಏನಂದ್ರ ಎಫೆಕ್ಟ್, ಪರಿಣಾಮ ಅಂತ ಕರಿತೀವಿ. ಹಾಗಾದ್ರೆ ಇಂಪ್ಯಾಕ್ಟ್ ಮೀನ್ ಏನಾಗಿರತ್ರಿ ಎಫೆಕ್ಟ್ ಆಗಿರತ್ತೆ. ಇನ್ನ ಲಾಸ್ಟ್ ಫೋರ್ತ್ ಒನ್ ಪ್ಯಾಸೇಜ್ ಏನೈತಿ ಅಂತ ನೋಡ್ರಿ. caged behind thick glass, the most famous dancer in the world cannot be missed in the National Museum, Delhi. The dancing girl of Mohenjo-daro is a rare artifact made of bronze. Our school textbooks also communicate a wealth of our 50,000 years heritage of art. A series of bangles of shell, ivory or thin metal adorn her left upper arm down to her fingers. It is a modern art with a necklace with 3 pendants bunched together and a few bangles above the elbow and wrist on her right hand. She speaks of the fearless human spirit and reminds us of the impact that a work of art leaves in our senses. ಸೊ ಇದು 4ನೇ ಪ್ಯಾಸೇಜ್ ಆಗಿರತ್ರಿ. ಹಾಗಾದ್ರೆ ಈ ಒಂದು ಪ್ಯಾಸೇಜ್ ಇಂದ ಯಾವ್ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಅಂತ ನೋಡೋಣ್ರಿ. ದ ಡ್ಯಾನ್ಸಿಂಗ್ ಗರ್ಲ್ ಈಸ್ ಕೇಜ್ಡ್ ಬಿಹೈಂಡ್ ಥಿಕ್ ಗ್ಲಾಸ್ ಬಿಕಾಸ್. ಇದು ನಮಗಿರುವಂತ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂತ ಕ್ವಶನ್ ರೀ. 2 ರೀತಿಯಾಗಿ ಆನ್ಸರ್ ಬರ್ತಾವ. ಸೊ ಅದಕ್ಕೆ ಇದನ್ನ ನಾವು 50-50 ಕ್ವಶನ್ ಅಂತ ಕರಿತೀವ್ರಿ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಅಂತ ನೋಡೋದಾದ್ರೆ B2. ಸೊ ಆನ್ಸರ್ ಏನ್ರಿ B2. ಶಿ ಈಸ್ ದ ಮೋಸ್ಟ್ ಫೇಮಸ್ ಡ್ಯಾನ್ಸರ್. ಸೊ ಆನ್ಸರು B2. ನೆಕ್ಸ್ಟ್ 77. ದ ಪೆಂಡೆಂಟ್ಸ್ ಆರ್ ಅ ಪಾರ್ಟ್ ಆಫ್. ಪೆಂಡೆಂಟ್ಸ್ ಆರ್ ಪಾರ್ಟ್ ಆಫ್. ಆನ್ಸರ್ ಏನಾಗುತ್ತೆ ಅಂದ್ರೆ ರೀ B2 ನೆಕ್ಲೆಸ್ ಆಗಿರತ್ರಿ. ನೆಕ್ಸ್ಟ್ ಕ್ವಶನ್. ಎಸ್ ಇಂಪಾರ್ಟೆಂಟ್ ರೀ. ಸ್ಟೇಟ್ಮೆಂಟ್ ಥ್ರೋ ಕೇಳಿರುವಂತ ಒಂದು ಕ್ವಶನ್ಸ್ ರೀ. ರೀಡ್ ಸ್ಟೇಟ್ಮೆಂಟ್ ಫಸ್ಟ್ ಅಂಡ್ ಸೆಕೆಂಡ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಒನ್ಸ್ ಗಿವನ್ ಬಿಲೋ. ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಕರೆಕ್ಟ್ ಆಗೈತಿ ಆಪ್ಷನ್ ಥ್ರೋ ಅಂತ ಆನ್ಸರ್ ಮಾಡ್ಬೇಕು. ಒಂದನೇ ಸ್ಟೇಟ್ಮೆಂಟ್ ನೋಡ್ರಿ. ಹರ್ ಬ್ಯಾಂಗಲ್ಸ್ ಆರ್ ಮೇಡ್ ಆಫ್ ಶೆಲ್ ಆರ್ ಥಿನ್ ಮೆಟಲ್. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಾಗಿರತ್ರಿ ರೈಟ್ ಆಗಿರತ್ರಿ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಶಿ ವಿಯರ್ಸ್ ಅ ನೆಕ್ಲೆಸ್ ಮೇಡ್ ಅ ಎವರಿ. ಸೊ ಇದು ನಮ್ಮ ಸ್ಟೇಟ್ಮೆಂಟ್ ಒಳಗಿರುವಂಥದ್ದು 2ನೇ ಆಪ್ಷನ್ ರೀ. ಇದು ರಾಂಗ್ ಆಗಿರತ್ರಿ. ಸೊ 1ನೇದು ಟ್ರೂ ಆಗಿರೋದು, 2ನೇದು ಫಾಲ್ಸ್ ಆಗಿರೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಯಾವ ಆಪ್ಷನ್ಸ್ ಕರೆಕ್ಟ್ ಆಗ್ತಾವು 4ರೊಳಗ ಅಂತ ನೋಡಿದ್ರಾಗ 1ನೇ ಆಪ್ಷನ್ ಏನೈತ್ರಿ ಟ್ರೂ ಐತ್ರಿ, ಸೇಮ್ ಟ್ರೂ. 2ನೇದು ಏನೈತ್ರಿ ಫಾಲ್ಸ್ ಐತ್ರಿ. ಹಾಗಾದ್ರೆ ಫಾಲ್ಸ್. ಹಾಗಾದ್ರೆ ಆಪ್ಷನ್ ಯಾವ್ದಾಗತ್ರಿ ಎ ಆಪ್ಷನ್ ಆಗತ್ರಿ. ಇನ್ನು 2ನೇ ನೆಕ್ಸ್ಟ್ 79 ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ನಾಟ್ ಅ ಸಿನೋನಿಮ್. ನಾಟ್ ಸಿನೋನಿಮ್ ಅಂದ್ರೆ ಇಲ್ಲಿ ಆಂಟೋನಿಮ್ ಅಂತ ಅರ್ಥ. ನಾಟ್ ಸಿನೋನಿಮ್ ಅಂದ್ರೆ ಇಲ್ಲಿ ಆಂಟೋನಿಮ್ ಅಂತ ಅರ್ಥ. ಸೊ ಆಂಟೋನಿಮ್ ಯಾವುದು ಅಂತ ಕೇಳಿದಾರೆ. ಸೊ ಫಿಯರ್ಲೆಸ್. ಫಿಯರ್ಲೆಸ್ ಅನ್ನೋದು ಒಂದು ಪಾಸಿಟಿವ್ ವರ್ಡ್ ಆಗಿರತ್ರಿ. ಸೊ ಹಾಗಾದ್ರೆ ಈ ಫಿಯರ್ಲೆಸ್ಗೆ ಇರುವಂತ ಆಂಟೋನಿಮ್ ಯಾವುದು ಅಂದ್ರೆ ಟಿಮಿಡ್. ಆನ್ಸರ್ ಯಾವ್ದ್ರಿ ಟಿಮಿಡ್. ಸೊ ಇವೆಲ್ಲಾನು ಕೂಡ ಸೇಮ್ ಮೀನಿಂಗ್ ಜೊತೆಗೆ ಪಾಸಿಟಿವ್ ಮೀನಿಂಗ್ ಅನ್ನ ಕೊಡ್ತಾವ್ರಿ. ಸೊ ನೆಗೆಟಿವ್ ಜೊತೆಗೆ ಇದಕ್ಕೆ ಆಂಟೋನಿಮ್ ಆಗುವಂಥದ್ದು ವರ್ಡ್ ಯಾವುದು ಅಂದ್ರೆ ಟಿಮಿಡ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಸೊ ನವೋದಯ ಒಂದು ಸೆಕ್ಷನ್ ಅಲ್ಲಿ ಪ್ಯಾಸೇಜ್ ಇಂದ ಬಂದಿರುವಂತಹ ಅಷ್ಟು ಕ್ವಶನ್ಸ್ ಗಳನ್ನ ನಾವು ಅನಾಲಿಸಿಸ್ ಮಾಡ್ತೀವಿ. ಅದರೊಳಗಿರುವಂತಹ ಲಾಸ್ಟ್ ಅಂಡ್ ಬೆಸ್ಟ್ ಕ್ವಶನ್. ದ ವರ್ಡ್ ಆರ್ಟಿಫ್ಯಾಕ್ಟ್ ಮೀನ್. ಸೊ ಆರ್ಟಿಫ್ಯಾಕ್ಟ್ ಮೀನ್ ಅನ್ನೋದು ಕನ್ನಡದಲ್ಲಿ ನಾವು ಕಲಾಕೃತಿ ಅಂತ ಕರಿತೀವಿ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ವರ್ಡ್ ಮೀನಿಂಗ್ ಅನ್ನ ಹೇಳಬೇಕು. ಆರ್ಟಿಫ್ಯಾಕ್ಟ್ ಮೀನ್ಸ್ ಏನು ಅಂದ್ರೆ ಪೀಸ್ ಆಫ್ ಆರ್ಟ್ ಮೇಡ್ ಬೈ ಮ್ಯಾನ್. ಅದರ ಅರ್ಥ ಏನು ಅಂದ್ರೆ, ಅದರ ಮೀನ್ ಏನು ಅಂದ್ರೆ
ಪೀಸಸ್ ಆಫ್ ಆರ್ಟ್ ಮೇಡ್ ಬೈ ಮ್ಯಾನ್. ಸೊ ಇದು ಅದರ ಆನ್ಸರ್ ಆಗಿರತ್ರಿ. ಓಕೆ, ಇವತ್ತಿನ ಒಂದು ಸೆಷನ್ ಅನ್ನ ಇಲ್ಲಿಗೆ ಮುಗಿಸ್ತೀವಿ. ಎಲ್ರಿಗೂ ಬಾಯ್.